ಒಮ್ಮೆ ನಮ್ಮಲ್ಲೇ ನನ್ನ ತರದ ಜಾಪವನ್ನು ಮುಕ್ಕಡಿ ಮಾಡುವುದರ ದ್ವಾರ ನನ್ನ ಸಾರಥಿಯನ್ನು ಕೊಂದು ರಥವನ್ನು ಪುಡುಗೈದವ ಯಾರು 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 ಇಲ್ಲ ಶೂರ ನಿನ್ನ ಪಂಡ ಬದುಕಿಗೆ ಧಿಕ್ಕಾರವಿರಲಿ. ಹೇಳಿ ಎಂದದ ಹಿಂಗರೆಯಲ್ಲಿ ನಿಂತು ತರದ ಚಾಪವನ್ನು ಮುಕ್ಕಡಿ ಮಾಡಿದೆಯಲ್ಲ, ಹೇಳು ಈ ರೀತಿ ದುರ್ಬೋಧನೆ ಮಾಡಿದ ಗುರು ಯಾರವ? ಚಾಪು ಹೋಯ್ತಲ್ಲ. ಸಹಾಯಕ್ಕೆ ಬರುತ್ತಾರೆ ಎನ್ನುವುದಾಗಿ ತಿಳಿದು ಹಿಂಗಡೆಯಿಂದ ನಮಸ್ಕಾರ ಮಾಡೋದಕ್ಕೆ ಮುಂದಾದ್ರೆ ಇದೇ ಸಂದರ್ಭವನ್ನು ದುರುಪಯೋಗಪಡಿಸಿಕೊಂಡು ನನ್ನ ಎರಡು ಕರವನ್ನೇ ಕತ್ತರಿಸಿ ಬಿಟ್ರು. ಅಮ್ಮ ಸಾರಿ ಸಾರಿ ಹೇಳಿದೆ ನೀನಮ್ಮ. ನಿನ್ನ ಮಾತು ಧಿಕ್ಕರಿಸಿ ಬಂದ ದೆಸೆಯಿಂದಾಗಿ ಅಭಿಮನ್ಯುಗೆಂತ ದುಸ್ಥಿತಿ ಏನಮ್ಮ. ಕ್ಷಮಿಸಮ್ಮ, ನಿಮ್ಮ ಮನಸ್ಸಿಗೆ ನೋವನ್ನು ಕೊಟ್ಟವ ನಾನಿದ್ದೇನೆ. ಮಾಡು, ಸದಾಕಾಲ ನಿಮ್ಮನ್ನು ಕಂಡು ಸಂತೋಷ ಪಡುವ ಈ ಕಣ್ಣುಗಳು ಕುರುಕ್ಷೇತ್ರದ ರಕ್ತದ ಹೊಳೆಯಲ್ಲಿ ಮುಳುಗಿ ಹೋಯ್ತಮ್ಮ. ನಿಮ್ಮ ಸವಿನುಡಿಗೆ ಪ್ರತಿನುಡಿ ಆಡುವಂತ ಈ ನಾಲಿಗೆ ಕುರುಧಾರಣೆಯ ಮಾಂಸದ ಮಧ್ಯದಲ್ಲಿ ಹುದುಗಿ ಹೋಯ್ತಮ್ಮ. ನಿಮ್ಮನ್ನು ಆಲಿಂಗಿಸಿಕೊಂಡು ಸಂತೋಷ ಪಡುವ ನನ್ನ ಕೈಗಳು ಕುರುಕ್ಷೇತ್ರದ ಮಣ್ಣಲ್ಲಿ ಮಣ್ಣಾಯ್ತಮ್ಮ. ಕ್ಷಮಿಸಮ್ಮ, ಮುಂದಿನ ಜನ್ಮ ಉಂಟು ಅಂತಾದರೆ ನಿಮ್ಮ ಗರ್ಭಾಂಬುದಿಯನ್ನು ಬಿಡುತ್ತೇನಮ್ಮ. ನಿಮ್ಮ ಸೇವೆ ನಾನು ಮಾಡ್ತೇನೆ, ಕ್ಷಮಿಸು. ದೊಡ್ಡಪ್ಪ ಕಣ್ಣೀರಿಡಬೇಡಿ ದೊಡ್ಡಪ್ಪ. ಮಾವ ಕೃಷ್ಣ ಪರಮಾತ್ಮನ ಸಂಕಲ್ಪ ಹೀಗೆ ಇರುವಾಗ ನಾನೇನು ಮಾಡ್ಲಿಕ್ಕಾಗ್ತದೆ? ನಿಮ್ಮಿಂದ ಏನಾಗ್ತದೆ? ದುಷ್ಟ ಜಯದ್ರಥನು ಕ್ರೂರತನಕ್ಕೆ ನಿಮ್ಮಿಂದ ನನ್ನನ್ನು ಉಳಿಸಿಕೊಳ್ಳಿಕ್ಕೆ ಆಗಲಿಲ್ಲ ಎನ್ನುವುದಾಗಿ ಯಾಕೆ ಕಣ್ಣೀರಿಡ್ತಾ ಇದ್ದೀರಿ? ನನ್ನ ಸಾವಿನ ಸಮಾಧಿಯ ಮೇಲೆ ಕೌರವರ ಮಾರಣವಾಗ್ತದೆ. ಕಲೆಗಳು ಹೋಯ್ತು ಎನ್ನುವುದಾಗಿ ಚಿಂತೆ ಇಲ್ಲ. ಯುದ್ಧ ಹೇಗೆ ಮಾಡಿ ಅಭಿಮನ್ಯು ಕಾಳಗ ಇಲ್ಲಿಗೆ ಮುಗಿಯುತ್ತೆ. ಅಭಿಮನ್ಯು ಕಾಳಗ ಇಲ್ಲಿಗೆ ಮುಗಿಯುತ್ತೆ. ಇಲ್ಲ, ಅಭಿಮನ್ಯು ಕಾಳಗ ಇಲ್ಲಿಂದಲೇ ಆರಂಭ. ಇಲ್ಲ, ಅಭಿಮನ್ಯು ಕಾಳಗ ಇಲ್ಲಿಂದಲೇ ಆರಂಭ. ಹರಿಯುವ ನೀರು ಅಭಿಮನ್ಯು, ಗುಡುಗುವ ಗುಡುಗು ಅಭಿಮನ್ಯು, ಮಿಂಚುವ ಮಿಂಚು ಅಭಿಮನ್ಯು, ಸಿಡಿಯುವ ಸಿಡಿಯ ಅಭಿಮನ್ಯು. ವಾಚನಂದನಾಗಿ ಕೃಷ್ಣ ಪಾಲಿತ ಪುತ್ರನಾಗಿ ಸುಭದ್ರಾದೇವಿಯ ಗರ್ಭ ಸಂಜಾತನಾಗಿ ಚಂದ್ರವಂಶದ ಕುಡಿಯಾಗಿ ಒಬ್ಬ ವೀರಯೋಧನಾಗಿ ಹೋರಾಡ್ತೇನೆ. ದೇಹದಲ್ಲಿ ಪ್ರಾಣ ಪಕ್ಷಿಯ ಸಂಚಾರ ಇದೆಯಲ್ವಾ? ಹೇಗೆ ಮಾಡಲಿ?
ಗಜಗಳೊಂದಾಗಿ ಸಿಂಹದ ಮರಿಯನ್ನು ಗಜವೊಂದಾಗಿ ಸಿಂಹದ ಮರಿಯನ್ನು ಕೊಲ್ಲುವಂತಾಯಿತು ಎಂದ ಇಂದ್ರ ಸುಡು ಸುಡು ಕೌರವಾದಿಗಳು ಯಾವ ವೀರರು ಸುಡು ಸುಡು ಕೌರವಾದಿಗಳು ಯಾವ ವೀರರು ಅಡಿಗಡಿಗಾಡಲು ಕಳುಹಿದ ಅಪ್ಸರ ಸ್ತ್ರೀಯರ ನೋಡಿದೇನಪ್ಪ, ಹಲವು ಗಜಗಳೊಂದಾಗಿ ಒಂದು ಸಿಂಹದ ಮರಿಯನ್ನೇ ಕೊಂದಂತಾಯಿತು. ಹಿರಿ ಹಿರಿ ಹಿಗ್ಗಬೇಕಾದಂತ ಅನಿವಾರ್ಯತೆ ಇಲ್ಲವೇ ಇಲ್ಲ. ನಮ್ಮ ಪಾಲಿಗಿದು ಮೇಲ್ನೋಟಕ್ಕೆ ಮಾತ್ರ ಜಯ. ಸುಡು ಸುಡು ಕೌರವನ ಪಾಲುವಂದಾಗಿ ದೇವಾನು ದೇವತೆಗಳೇ ಘೋಷಣೆ ಮಾಡುತ್ತಾ ಇದ್ದಾರೆ. ಸರಿ, ಅಂತೂ ಹರನ ಅಡಿಯಲ್ಲಿ ಈ ಭಾರತ ರತ್ನ ಎನ್ನುತ್ತಾ ಇವನಿಗೆ ಒಂದು ಸ್ಥಾನಮಾನ ಸಿಕ್ಕಿದೆ. ಏನೇ ಇರಲಿ, ಇಂದಿನ ಯುದ್ಧವನ್ನ ಇಲ್ಲಿಯೇ ಪೂರ್ಣ ವಿರಾಮಗೊಳ್ಳೋಣ. ಆದಷ್ಟು ಬೇಗ ಬಿಡದಿಯನ್ನ ಸೇರೋಣ.